ಮಿಲ್ಟ್ರಿ ಹೋಟೆಲ್ದು ಫುಲ್ ಆರ್ಡರ್ ಬಂದೈತೆ ನೋಡಿ. ಕೈಮಾ ಫ್ರೈ, ಬಿರಿಯಾನಿ, ತಲೆ ಮಾಂಸ ಫ್ರೈ, ಫಿಶ್ ಕಬಾಬು, ಚಿಕನ್ ಮಸಾಲ. ಇವಾಗ ಒಂದೊಂದು ಐಟಮ್ ನ ತಿನ್ನೋಣ. ಇಷ್ಟು ತಲೆ ಮಾಂಸ ಹಾಕೋಣ. ತಲೆ ಮಾಂಸದಲ್ಲಿ ಮೆಣಸಿನಕಾಯಿ ತಿನ್ಬಿಡೋಣ. ಐ ವಾಂಟ್ ಟು ಗಿವ್ ಮಿ ಆರ್ಡರ್ ಸರ್. ಮಾನಿಟೈಸ್ ಆಗೋ ಮುಂಚೆ ನನ್ನ ವಿಡಿಯೋ ಚೆನ್ನಾಗಿ ಓಡ್ದು, ಮಾನಿಟೈಸ್ ಆದ್ಮೇಲೆ ವಿಡಿಯೋನೇ ಓಡ್ತಾನ. ಸಮ್ ಡೇಂಜರಸ್ ಡಾಗ್ಸ್. ಅವನ್ನ ಡಾಗ್ ಅನ್ಬಿಟ್ಟವ್ರೆ ಅಂತ ಅನ್ಕೋಬಿಟ್ಟವ್ನೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಅವತ್ತಿಂದ ಕೋಬ್ರಾ ಎಲ್ಲೋಗಿದ ಅಂತ ಕೇಳ್ತಿದ್ರಿ ಅಲ್ವಾ. ಕೋಬ್ರಾ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದ ಗೈಸ್, ಥೈಲ್ಯಾಂಡ್ಗೆ. ಅದಕ್ಕೆ ಅವತ್ತಿಂದ ಇರ್ಲಿಲ್ಲ. ಎಲ್ಲೆಲ್ಲ ಹೋಗೋದ ಕೋಬ್ರಾ? ನಾನು ಅಲ್ಲೆಲ್ಲ ಹೋಗಿಲ್ಲಪ್ಪ. ಮತ್ತೆ ಇನ್ನೆಲ್ಲ ಇಲ್ಲೇ ನಮ್ ಕರ್ನಾಟಕದ ಸುತ್ತಾಡ್ತಾ ಇದೆ. ಗೈಸ್ ನಾವಿವತ್ತು ಗೌಡ್ರ ಮನೆ ಬಾಡೂಟಕ್ಕೆ ಬಂದಿದೀವಿ. ಗೌಡ್ರ ಮನೆ ಬಾಡೂಟ ತಿನ್ನೋಣ. ಆ ಕಡೆ ಸೈಡು ಒಳಗಡೆ ಹೋಗಿ ಕುತ್ಕೊಳ್ಳೋಣ ಬನ್ನಿ. ಎರಡು ಒಂದೇನೆ ಹೋಟ್ಲು. ಈ ಕಡೆ ಫ್ಯಾಮಿಲಿ ರೆಸ್ಟೋರೆಂಟ್. ಇಲ್ಲಿ ಜಾಗ ಜಾಸ್ತಿ ಐತಿ, ಈ ಕಡೆ ಹೋಗೋಣ. ನಾವು ಗೌಡ್ರ ಮನೆ ಬಾಡೂಟದ್ದು ಮೆನುನ ನೋಡ್ತಾ ಇದೀವಿ. ಏನೇನೈತೆ ನೋಡ್ಬಿಟ್ಟು ಆರ್ಡರ್ ಮಾಡ್ತೀವಿ. ಕೋಬ್ರಾ ಎಲ್ಲೆಲ್ಲಿ ಟ್ರಿಪ್ ಮಾಡ್ದ ಏನ್ ಮಾಡ್ದ ಅಂತ ನೋಡ್ಬೇಕು ಅಂದ್ರೆ ಅವನ್ ಚಾನಲ್ ನೋಡಿ. ಕೈಮಾ ಫ್ರೈ ಒಂದು, ಆಮೇಲೆ ತಲೆ ಮಾಂಸ ಫ್ರೈ ಒಂದು. ಎಲ್ಲ ಫ್ರೈ ಹೇಳ್ಬಿಡ್ತೀಯಾ? ಯಾವಲ್ಲ ಅವ್ರ ಬ್ರೈನ್ ಫ್ರೈ. ಬ್ರೈನ್ ಇಲ್ಲ ಅಲ್ಲಿ, ಬೇಡ. ಬ್ರೈನ್ ಇಲ್ಲ ಇಲ್ಲಿ ನಿನ್ ತಲೆಯಲ್ಲಿ ಗೊತ್ತು. ಗೊತ್ತು. ಈಗ ಕೈಮಾ ಫ್ರೈ ಒಂದು, ಕೈಮಾ ಫ್ರೈ, ಬ್ರೈನ್ ಫ್ರೈ, ಅಲ್ಲ ತಲೆ ಮಾಂಸ ಫ್ರೈ. ತಲೆ ಮಾಂಸ ಫ್ರೈ ಎರಡಾಯ್ತು. ಆದ್ಮೇಲೆ ಚಿಕನ್ ಅಲ್ಲಿ ನೋಡು, ರೈಸ್ ನೋಡು. ಮುದ್ದೆ ಬೇಕಾ? ಮುದ್ದೆ ಊಟ. ಒಬ್ರು ಏನೇನ್ ಆರ್ಡರ್ ಮಾಡ್ತಾ ಹೇಳ. ಒಂದು ತಲೆ ಮಾಂಸ ಫ್ರೈ, ಆಮೇಲೆ ಒಂದು ಮಟನ್ ಫ್ರೈ. ಮಟನ್ ಫ್ರೈ ಅಲ್ಲ, ಕೈಮಾ ಫ್ರೈ. ಫ್ರೈ, ಒಂದು ಚಿಕನ್ ಬಿರಿಯಾನಿ, ಒಂದು ಮುದ್ದೆ, ಆಮೇಲೆ ಒಂದು ಚಿಕನ್ ಚಿಕನ್ ಮಸಾಲ. ಚಿಕನ್ ಮಸಾಲ ಒಂದು, ಇನ್ನೊಂದು ಕಬಾಬ್, ಮೀನ್ ಕಬಾಬ್ ಒಂದು. ಅಷ್ಟು ಗೊತ್ತಾಗಲ್ವಾ ನಿಂಗೆ? ತಿನ್ನಾಗ ಮಾತ್ರ ಗೊತ್ತಾಯ್ತದೆ. ಒಬ್ರ ಇನ್ನೊಂದು ಟಾಸ್ಕ್ ಐತೆ. ಇವತ್ತೊಂದು ವಿಡಿಯೋ ಹಾಕ್ತೀನಿ. ಕ್ಯಾಲಿಫೋರ್ನಿಯಾ ಬರಿಟೋ ಮೆಕ್ಸಿಕನ್ ಕಿಚನ್ ಅಂತ ಒಂದ್ ಜಾಗ ಐತೆ, ಅಮೆರಿಕನ್ ಫುಡ್. ಅಲ್ಲಿ ನೆನೆ ಹೋಗ್ಬಿಟ್ಟು ಫುಡ್ ಆರ್ಡರ್ ಮಾಡ್ಕೊಂಡು ತಿಂದೋ. ಅಲ್ಲಿ ಎಲ್ಲ ನಾವೇ ಆರ್ಡರ್ ಮಾಡ್ಕೋಬೇಕು, ನಾವೇ ಏನ್ ಬೇಕು ಎಲ್ಲ ಹೇಳ್ಬೇಕು. ಎಲ್ಲಿ? ಬೆಂಗಳೂರಲ್ಲಿ. ನಾವು ಅದಕ್ಕೆ ಹೇಳಿದೀನಿ, ಕೋಬ್ರನ್ ಕೈಲಿ ಇದನ್ನ ಮಾಡಿಸ್ಬೇಕು ಅಂದ್ರೆ ಕೋಬ್ರನ್ನೇ ಆರ್ಡರ್ ಮಾಡ್ಬೇಕು, ಕೋಬ್ರನ್ನೇ ಎಲ್ಲಾನು ತಿನ್ಬೇಕು. ಕೋಬ್ರಾ ಆರ್ಡರ್ ಅಂತ ಕಮೆಂಟ್ ಹಾಕಿ ಅಂತ ಇವತ್ತು ಯಾರು ಹಾಕ್ತಾರೆ. ಅದೆಲ್ಲ 1:45 ಗಂಟೆಗೆ ಬರೋ ವಿಡಿಯೋದಲ್ಲಿ ಆಯ್ತದ. ವಿಡಿಯೋದಲ್ಲಿ ಇಲ್ಲ ಅಂದ್ಬಿಟ್ಟು ಈ ತರ ಎಲ್ಲ ಹೇಳ್ಬಾರ್ದು. ಇವಾಗ ನೆಕ್ಸ್ಟ್ ಅವರೆಲ್ಲ ಕೋಬ್ರಾ ಆರ್ಡರ್ ಅಂತ ಕಮೆಂಟ್ ಹಾಕಿದ್ರೆ ನೀನೇ ಹೋಗಿ ಆರ್ಡರ್ ಮಾಡ್ಬೇಕಲ್ಲಿ. ನನ್ಗೆ ಹುಚ್ಚಿಡ್ದೋಯ್ತು. ಒಂದಿನ ಮುಂಚೆ ಹೇಳು, ಅಲ್ಲಿ ನಾಳೆ ಹೋಗ್ಬೇಕು ಅಂತ. ಪ್ರಿಪೇರ್ ಆಯ್ತಿಯಾ? ABCD ಎಲ್ಲ ಕಲ್ತ್ಕೊಂಡು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಲ್ಲಿ. ಪ್ರಿಪೇರ್ ಆಯ್ತೀನಿ. ಒಂದಿನ ಇಲ್ಲ, ನೈಟ್ ಹೇಳು ಅಲ್ಲಿ ಹೋಗೋಣ ಅಂತ. ಸರ್ ಗಿವ್ ಮಿ ದ ಆರ್ಡರ್. ನಿಮ್ಗೆ ಗಿವ್ ಮಿ ದ ಆರ್ಡರ್. ಏನು ಗಿವ್ ಮಿ ದ ಆರ್ಡರ್ ಸರ್ ಅಂತ. ಐ ವಾಂಟ್ ಟು ಗಿವ್ ದ ಆರ್ಡರ್. ಐ ವಾಂಟ್ ಟು ಗಿವ್ ಮಿ ದ ಆರ್ಡರ್ ಸರ್. ಐ ವಾಂಟ್ ಟು ಗಿವ್ ಮಿ ದ ಆರ್ಡರ್. ಕಮೆಂಟ್ ತೋರ್ಸೋ. ಏನಿಲ್ಲ ತೋರ್ಸು. ಏನಿಲ್ಲ ತೋರ್ಸು. ಯಾರೋ ಬೈದ್ಬಿಟ್ಟವ್ರು ಗೊತ್ತು. ಬೈದಿಲ್ಲ ಕಣೋ, ಕೊಡ ಇಲ್ಲಿ ಅದನ್ನ. ಬೈದಿಲ್ಲ ಕೊಡೋ. ಬೈದಿಲ್ಲ, ನಾನೇ ತೆಗ್ದ್ಬಿಡ್ತೀನಿ ನಿನ್ ಸ್ಟುಡಿಯೋನ. ಕೊಟ್ರೆ ಸರಿ. ತೆಗ್ದ್ಬಿಟ್ಟು ತೋರಿಸ್ತೀನಿ. ಅದನ್ನ ಬೈದಿಲ್ಲ ಕಣ್ಕೊಡಿಲಿ. ಓದ್ಬಿಟ್ಟು ಹೇಳ್ತೀನಿ ಮೀನಿಂಗ್ ಕೊಡಿಲಿ. ಕೋಬ್ರಾ ಶೋ ಅಸ್ ಸಮ್ ಡೇಂಜರಸ್ ಡಾಗ್ಸ್ ಅಂತ ಕಮೆಂಟ್ ಹಾಕೋರೆ. ಕೋಬ್ರಾ ಏನ್ ಅನ್ಕೋಬಿಟ್ಟವನೆ, ಅವನ್ನ ಡಾಗ್ ಅನ್ಬಿಟ್ಟವ್ರೆ ಅಂತ ಅನ್ಕೋಬಿಟ್ಟವನೆ. ಆತರ ಎಲ್ಲ ಏನಿಲ್ಲ. ಕೋಬ್ರಾ ನಾಯಿ ತೋರಿಸಿ ಅಂತ ಕೇಳ್ತಿರೋದು. ಅಂದ್ರೆ ಡೇಂಜರಸ್ ಡಾಗ್ಸ್, ಭಯಾನಕ ನಾಯಿಗಳನ್ನ ತೋರಿಸಿ ಅಂತ ಕಮೆಂಟ್ ಹಾಕಿ. ನಾನು ಹೇಳಿದ್ ನಿನ್ಗೆ ಬೈದ್ಬಿಟ್ಟವ್ರು ನೋಡೋ. ಮೊದ್ಲೇ ಅದೇ ಕಡೆ ಹೇಳಿದ್ದು, ಡಾಗ್ ಅಂತ ತೋರ್ಸ್ಬೇಕಂತೆ. ಮತ್ತೆ ಅವಾಗಲೇ ತೋರ್ಸು ಅಂದ್ರೆ ಔಸ್ಕೊಂಡೆ ಕೂತಿದ್ದೆ. ಸುಮ್ನೆ ಏನ್ ತೋರ್ಸಂದ್ಬಿಟ್ಟು ನಾಯಿ ಏನ್ ಬೈದವ್ರೆ ಅಂತ ಅನ್ಕೊಂಡೆ. ಇಲ್ಲ ಕಣ, ನೀನೇ ಹೇಳ್ದಾನು. ನಿನಗೆ ನಾಯಿ ಏನ್ ಬೈದ್ಬಿಟ್ಟವ್ರೆ ಪ್ರಾಮಿಸ್ ಮಾಡು. ನೀನು ಡಾಗ್ ಅಂತ ಹಾಕೋರ್ ನೋಡೋ ಅಂದೆ ನಾನು. ಯಾಕೋ ಹಿಂಗ್ ಸುಳ್ಳು ಹೇಳ್ತೀಯ ಕೋಬ್ರಾ? ಒಪ್ಕೋ. ಯಾರೋ ಇಂಗ್ಲಿಷ್ ಅಲ್ಲಿ ಬೈದ್ಬಿಟ್ಟವ್ರು ನೋಡು ಅಂತ ತೋರಿಸ್ದಾಗ ನಿಜ ಹೇಳು, ನನ್ನ ಹತ್ರ ತೋರ್ಸು. ಪ್ರಾಮಿಸ್ ನೀ ನನಗೆ ಹೇಳು. ಇಂಗ್ಲಿಷ್ ಅಲ್ಲಿ ಬೈದವ್ರು ನೋಡು, ಕಮೆಂಟ್ ಹಾಕೋರೆ ನೋಡು. ಬೈದವ್ರು ತಾನೇ ಅಂತ ಕೇಳಿದೆ. ನಿನ್ ಮೀನಿಂಗ್ ಗೊತ್ತಾದು. ಅಲ್ಲಿ ಟ್ರಾನ್ಸ್ಲೇಟ್ ಅಂತ ಕೊಡು ಕಮೆಂಟ್ ನ ಕನ್ನಡದಲ್ಲಿ ಬಿಟ್ಟದು. ಸುಮ್ನಿರಪ್ಪ. ಕೊಡಲ್ಲಿ ಟ್ರಾನ್ಸ್ಲೇಟ್ ಅಂತ. ನನಗೋಸಿ ಏನೋ ಓದಿದೀನಿ ಅಷ್ಟೇ. ಇಷ್ಟ ಏನ್ ಓದಿದ್ಯಾ? ಓದೈತದೆ. ನಾನು SLC ಪಾಸ್ ಆಗಿ ಐ ಟೈಮ್ ಮಾಡಿದೀನಿ. ಕೋಬ್ರಾ ಟ್ರೈನ್ ಜರ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ಹೇಳ. ಅದು ನಾರ್ಮಲ್ ಟಿಕೆಟ್ ತಗೋಬಿಟ್ಟಿದೀನಿ. ಟೀಚರ್ 2 ಬೋಗಿ, ಲಾಸ್ಟ್ 2 ಬೋಗಿ ಹತ್ಬೇಕು ನಾನು. ಜನರಲ್. ನಾನೇನ್ ಮಾಡ್ಬಿಟ್ಟೆ, ವಿಡಿಯೋ ಮಾಡ್ಕೊಂಡಿನಿ. ಮಧ್ಯದಲ್ಲೇ ನಿಂತ್ಕೊಂಡಿದ್ದಲ್ಲ, ಬತ್ತೋಗ್ಬಿಟ್ಟು ಹೋಗಿ ಹತ್ಬಿಟ್ಟಿದೀನಿ. ಒಬ್ಬನೇ ಹೋಗಿದೆ ಟ್ರೈನ್ ಅಲ್ಲಿ? ಗೊತ್ತಿಲ್ಲ ನಿನ್ಗೇನು? ಒಬ್ನೇ ಹೊಡಗಿದೀನಿ. ಅಲ್ಲಿ 64 ನಂಬರ್ ಯಾರ್ದೋ.
ಹೋಗಿ Sleeper. ಮಲ್ಕೊಂಡ್ಬಿಟ್ಟಿದೀನಿ. ನಾನು ಫುಲ್ ಖಾಲಿ ಐತಲ್ಲ, ಯಾರು ಇಲ್ವಲ್ಲ, ಜನ ಯಾರು ಇಲ್ಲ, ಟ್ರಾವೆಲ್ ಮಾಡ್ತಾನೆ ಅಂದ್ರೆ ಕರೆಕ್ಟ್ ಮೆಜೆಸ್ಟಿಕ್ ಹೋದೆ. ಎಲ್ಲ ಬಂದ್ರ ಮೆಜೆಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಸುಮಾರಾಗಿದ್ರು. ನಾನ್ ತಿಂಡಿ ಎಲ್ಲ ತಗೊಂಡು ಮ್ಯಾಲ್ಗಡೆ ಹೋಗಿ ಲೇಸ್ ಎಲ್ಲ ತಿನ್ಬಿಟ್ಟು ಮಲಗಿದೆ. ಹೋಗ್ಬಿಟ್ಟೆ ಬ್ರೋ ನನ್ ಜಾಗ ನಾವು ಯಾರಣ ನಿನ್ ಜಾಗ ಹೋಣ ಅಂತ ನೀನು ಅವ್ನ ಆಮೇಲೆ ಬುಕ್ ಮಾಡಿ ಅವನ ಜಾಗದಲ್ಲೇ ಆಮೇಲೆ ಹಿಂಗೆ ಬುಕ್ ಮಾಡಿದ ನೋಡ್ ನಾನು ಬುಕ್ ಮಾಡಿದೀನಿ ನಂದು ಹಂಗೆ ಅಂತಂದ. ಹೌದಾ ಮಿಸ್ಟೇಕ್ ಆಗ್ಬಿಟ್ಟಿದೆ ಬ್ರೋ, ಇರಿ ಬ್ರೋ ಆಯ್ತು ಬ್ರೋ ಒಂದ್ ಸ್ವಲ್ಪ ಬ್ಯಾಗ್ ಇಟ್ಕೊಳ್ಳಿ ಬ್ರೋ ಅಂದೆ. ಬ್ಯಾಗ್ ಇಟ್ಕೊಳ್ಳಿ ಆದ್ಮೇಲೆ ಅವನು ಅದೇ ಇನ್ನೊಂದ್ 3 ನಿಮಿಷ ಲೇಟ್ ಆಗಿ ಹೇಳ್ಸ್ಬಿಟ್ರೆ ಅವನು ಚೆಕಿಂಗ್ ಬಂದು ನನ್ನ ಬಂದ್ಬಿಡೋರು. ನಾನು ಬತ್ತಾದ ಚೆಕಿಂಗ್ ಏನಿಲ್ಲ ಗೊಬ್ರ, ನೀನ್ ಫಸ್ಟ್ ಟೈಮ್ ಹೋಗಿದ್ದ ಟ್ರೈನ್ ಒಬ್ಬನೇ, ಅದಕ್ಕೆ ಮಿಸ್ಟೇಕ್ ಆಗೈತೆ. ನಾನು ಎಲ್ಲೂ ಒಡ್ಡಾಡವಲ್ಲ, ಮುಗ್ಧ ನಾನು ಎಲ್ಲೂ ಒಡ್ಡಾಡವಲ್ಲ ಜಾಸ್ತಿ. ಮನಸ್ಸಿನ ಮುದ್ದು ಹುಡುಗ. ನಾನು ನಿಜ, ನಾನು ಟ್ರೈನ್ ಅಲ್ಲಿ ಅಲ್ಲಿ ಇಲ್ಲಿ ಒಡ್ಡಾಡಿದ್ರೆ ಗೊತ್ತಾಗೋದು. ಫಸ್ಟ್ ಟೈಮ್ ಅವ ಏನೋ ಗೊತ್ತಾಗಿಲ್ಲ ಹೋಗ್ಬಿಟ್ಟೆ. ಆಮೇಲೆ ಅಂದ್ರು ಫ್ಲೈಟ್ ಅಲ್ಲಿ ಹಿಂಗೆ ಮಾಡ್ಬಿಟ್ಟಿಯಾ, ಪೈಲಟ್ ಸೀಟ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನಂಗೆ ಗೊತ್ತಿಲ್ಲ ಅಣ್ಣ ನಿಮ್ದ ಇದು ಸೀಟು ನಾನೇ ಓಡಿಸ್ಬೇಕು ಅಂತ ಬಿಟ್ಟೆ ಅಂದ್ಬಿಟ್ಯಾ. ಗೈಸ್ ನಮ್ದು ಮಿಲಿಟರಿ ಹೋಟೆಲ್ದು ಫುಲ್ ಆರ್ಡರ್ ಬಂದೈತೆ ನೋಡಿ. ಫಿಶ್ ಫ್ರೈ, ಫಿಶ್ ಕಬಾಬು, ಚಿಕನ್ ಮಸಾಲ, ಇದು ಕೈಮಾ ಫ್ರೈ, ಬಿರಿಯಾನಿ, ತಲೆ ಮಾಂಸ ಫ್ರೈ, ಮುದ್ದೆ ಎಲ್ಲ ಬಂದಿದೆ. ಇವಾಗ ಬ್ಯಾಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಕೋತೀವಿ. ಗೈಸ್ ಒಂದು 3 ಫೋಟೋ ತಕೊಂಡು ತಮ್ಮನೇಲ್ಗೆ ಫೋಟೋ ಹಾಕ್ತೀನಿ ನೋಡಿ. ಕೋಬ್ರನ್ ತರ ನಾನ್ ಬಂದಿದೀನಿ, ನನ್ ತರ ಕೋಬ್ರಾ ಬಂದವನು ಏನು ಅಂತ ನಿಮ್ ಫೋಟೋ ನೋಡೋದು ಗೊತ್ತಾಗುತ್ತೆ. ತಿನ್ನಕ್ ಸ್ಟಾರ್ಟ್ ಮಾಡಿ ಕೋಬ್ರಾ. ಗೈಸ್ ಇವಾಗ ಒಂದೊಂದು ಐಟಮ್ನ ತಿನ್ನೋಣ. ಫಸ್ಟ್ ಯಾವ್ದನ್ನ ಹಾಕೊಳ್ಳಿ? ಕೋಬ್ರನ್ಗೆ ಕನ್ಫ್ಯೂಸ್ ಆಗ್ತೈತೆ ಫಸ್ಟ್ ಯಾವ್ದನ್ನ ಹಾಕೊಳ್ಳೋದು ಅಂತ. ತಲೆಮಾಂಸ ಕೈ ಹಾಕ್ತಾ ನಾವು ಒಂದ್ ಬ್ರೈನ್ ಹೇಳೇನೋ ಕೋಬ್ರಾ, ಅವಾಗ ಬ್ರೈನ್ ತಿನ್ನೋ ಒಳ್ಳೇದು. ನೀನ್ ತಿಂತೀಯ ಟ್ರೈನಲ್ಲಿ ಕರೆಕ್ಟ್ ಆಗಿ ಹತ್ತತಿ ಅವಾಗ. ಬಿಡೋ ಬ್ರೈನ್ ನಾನ್ ತಿಂತೀನಿ, ನೀನ್ ತಿನ್ನೋದೇ ಇಲ್ವಲ್ಲ, ಫುಲ್ ನನಗೆ ತಿನ್ಸ್ಬಿಡ್ತೀಯ ಆಮೇಲೆ. ಇದೇನ್ ಹಿಂಗೈತೆ ಹಸಸಿಗೆ. ಎಷ್ಟು ತಲೆ ಮಾಂಸ ಹಾಕೋಣ. ಇದು ತಲೆ ಮಾಂಸ ಫ್ರೈ ಅಂತ ಅಂದ್ರು, ಬಟ್ ಗ್ರೇವಿ ತರನೇ ಆಯ್ತು. ಎಲ್ಲಾನು ಹಾಕೊಳ್ಳೋಣ ಇರಿ ಗೈಸ್. ಒಂದು ಫಿಶ್ ಕಬಾಬು, ತಲೆ ಮಾಂಸ, ಇದು ಚಿಕನ್ ಫ್ರೈ, ಅದಾದ್ಮೇಲೆ ಇದು ಕೈಮಾ ಫ್ರೈ. ಇವತ್ತೇ ಫಸ್ಟ್ ಟೈಮ್ ನಾವು ಕೈಮಾ ವಡೆ ತಿಂದಿದೀವಿ. ಕೈಮಾ ಫ್ರೈ ಇವತ್ತೇ ತಗೊಂಡಿರೋದು. ಇದು ಹೆಂಗಾಯ್ತು ನೋಡೋಣ. ಎಲ್ಲ ಐಟಮ್ನು ಒಂದೊಂದೇ ಟೇಸ್ಟ್ ಮಾಡ್ತೀನಿ. ಕೋಬ್ರಾ ಅವ್ನ್ ಪಾಡ್ಕೊಂಡು ಊಟ ಮಾಡ್ತಿದ್ದಾನೆ. ತಲೆ ಮಾಂಸ ಫ್ರೈ ಹೆಂಗಾಯ್ತು ಕೋಬ್ರಾ? ಚೆನ್ನಾಗೈತೆ, ಒಂದ್ ಸ್ವಲ್ಪ ಖಾರ ಆಗೋಯ್ತು. ಮೆಣಸಕಾಯಿ ಹಾಕೋರು ಜಾಸ್ತಿ. ತಲೆ ಮಾಂಸ ಫ್ರೈ ತಿಂತೀನಿ ರೀ. ಇದೇ ತಲೆ ಮಾಂಸ ಫ್ರೈ. ಹಸಿರು ಮೆಣಸಕಾಯಿ ತಿನ್ಬಿಡ್ತೀಯಾ? ಕೋಬ್ರಾ ಹೋಗ್ಬಿಡ್ತೀಯಾ? ಇಲ್ಲ ಹಾಕಿದೀನಿ ಅಷ್ಟೇ. ಖಾರ ಇದು ಚೆನ್ನಾಗೈತಲ್ಲ. ಇನ್ನು ಸ್ವಲ್ಪ ಖಾರ ಕಮ್ಮಿ ಇದೀರ ಇನ್ನೂ ಚೆನ್ನಾಗಿರೋದು. ತಲೆ ಮಾಂಸ ಫ್ರೈ ಚೆನ್ನಾಗೈತೆ ಗೈಸ್, ಟೇಸ್ಟಿ ಆಗೈತೆ. ಫುಲ್ ಮಸಾಲೆ ಹಿಡ್ಕೊಂಡೈತೆ. ನಾವು ಮಾಮೂಲಿ ತಲೆ ಮಾಂಸ ತಿಂತೀವಲ್ಲ, ಅದಕ್ಕೂ ಇದಕ್ಕೂ ಭಾರಿ ಡಿಫ್ರೆನ್ಸ್ ಐತೆ. ಫ್ರೈ ಮಾಡ್ಬಿಟ್ಟು ಗ್ರೇವಿ ಹಾಕ್ತಾರೆ ಅನ್ಸುತ್ತೋ. ಹೆಂಗೈತೆ ಮುದ್ದೆ ಸಾರು? ಮುದ್ದೆ ಸಾರು ಹೆಂಗೈತೆ? ಮುದ್ದೆ ಸಾರು ಓಕೆ, ಸಾಕಣ ಹೇಳ್ತೀವಿ. ಹಾ ಚೆನ್ನಾಗೈತೆ. ಹೇಳ್ತಾನಿರಣ ಹೋಗ್ರ, ಹೇಳ್ತಾನಿರಿ. ಅವ್ನಿಗೆ ಇಷ್ಟೆಲ್ಲ ಸಾಕಾಗಲ್ಲ. ಗೈಸ್ ನಾನು ಬಿರಿಯಾನಿ ರೈಸ್ ಹಾಕೊಂಡು ಇವಾಗ ಬಿರಿಯಾನಿ ತಿಂತಾ ಇದೀನಿ. ನಾನು ಮನೇಲಿ ಲೇಟಾಗಿ ನಾಷ್ಟ ಮಾಡಿದೆ, ಅದಕ್ಕೆ ಮುದ್ದೆ ತಿಂತಿಲ್ಲ. ನಾನು ಬರ್ಬೇಕಾದ್ರೆ ಮಾಡ್ಕೊಂಬಂದಪ್ಪ. ಒಳ್ಳೆ ಗೌಡ್ರ ಮನೆ ಬಾಡೋಡು ತರನೇ ಐತೆ, ಚೆನ್ನಾಗೈತೆ ಟೇಸ್ಟು. ನಂಗೆ ತಲೆ ಮಾಂಸ ಫ್ರೈ ಸಾಕೋದು ಇಷ್ಟ ಆಯ್ತು, ಖಾರ ಇದ್ರು. ನಂಗೂ ಅದೊಂದೇ ಇಷ್ಟ ಆಗಿದ್ದು, ಬೇರೆ ಇನ್ನೂ ತಿಂತೀನಿ. ರೈಸ್ ಚಿಕನ್ ಫ್ರೈನ ತಿಂತಾ ಇದೀನಿ. ಚಿಕನ್ ಫ್ರೈನ ಬಿರಿಯಾನಿ ರೈಸ್ ಜೊತೆ ಹಂಚ್ಕೊಂಡು. ಹಂಗೆ ಚಿಕನ್ ಫ್ರೈ ಇಷ್ಟ ಆಯ್ತು, ಚೆನ್ನಾಗೈತೆ, ಟೇಸ್ಟಿಯಾಗಿ. ಕೋಬ್ರಾ ತಲೆ ಮಾಂಸದಲ್ಲಿ ಮೆಣಸಿನ್ಕಾಯಿ ತಿನ್ಬಿಟ್ಟವನೆ, ಘಟ ನೀರು ಕುಡಿದವನು. ಮೆಣಸಿನಕಾಯಿ ಎಲ್ಲ ಕಡೆ ಇತ್ರಲ್ಲ, ಇದ್ರಲ್ಲಿ ಯಾವ್ದಿದು ಕೈಮಾ ಫ್ರೈ. ಇಲ್ಲಿ ಕೈಮಾ ಫ್ರೈ ಅಲ್ಲಿರೋ ಮೆಣಸಿನ್ಕಾಯಿ ತಿನ್ಬಿಟ್ಟವನೆ. ಏನು ಡಿಫ್ರೆಂಟ್ ಆಗಿ ಐತಲ್ಲ, ಕೈಮಾ ಫ್ರೈ ಬೇಕು ನಂಗೆ ಅಂದ್ಬಿಟ್ಟು ತಗೊಂಡ. ನೋಡ್ರೆ ಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟವ್ರೆ. ನಂಗೆ ಕೈಮಾ ಫ್ರೈ ಅಷ್ಟೊಂದು ಇಷ್ಟ ಆಗಲಿಲ್ಲ ಕಣ. ಅಲ್ಲ ಫೋಟೋ
ಎಗ್ ಬುರ್ಜಿ ತರ ಐತೆ. ಮುಸ್ಲಿ ಕೂಡ ಬಟ್ ಚಿಕನ್ ಮಸಾಲೆ ತಲೆ ಮಾಂಸ ಎರಡು ಇಷ್ಟ ಆಯ್ತು, ಬಿರಿಯಾನಿ ರೈಸು ಇಷ್ಟ ಆಯ್ತು. ಇವಾಗ ಫಿಶ್ ಕಬಾಬ್ ತಿನ್ನೋಣ ಬನ್ನಿ. ಫಿಶ್ ಕಬಾಬ್ ಸ್ಲೈಸು, ನಂಗೊಂದು ಸ್ಲೈಸ್ ಫಿಶ್ ಕಬಾಬು, ಒಬ್ರಿಗೊಂದು. ಫಿಶ್ ಕಬಾಬ್ ಸಗದಾಗೈತೆ. ಕೋಬ್ರಾ ಫಿಶ್ ಕಬಾಬ್ ತಿನ್ನು. ಹೆಂಗೈತೆ ಕೋಬ್ರಾ ಫಿಶ್ ಕಬಾಬು? ಫಿಶ್ ಕಬಾಬ್ ಚೆನ್ನಾಗೈತೆ. ಇದು ಚಿಕನ್ ಓಕೆ ಓಕೆ. ಇದು ಒಂದ್ ಸ್ವಲ್ಪ ಎಗ್ ಬುರ್ಜಿನ ಓಕೆ. ತಲೆ ಮಾಂಸ ಅದೊಂದು ಚೆನ್ನಾಗೈತೆ ನೋಡೋದು. ಖಾರ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರೋದು. ನನಗೆ ಗೈಸ್ ಇದು ಏನು ಕೈಮಾ ಬುರ್ಜಿ, ಕೈಮಾ ಫ್ರೈ ಒಂದ್ ಇಷ್ಟ ಆಗ್ಲಿಲ್ಲ. ಮಿಕ್ಕಿದೆಲ್ಲ ಚೆನ್ನಾಗೈತೆ ಅಂತ ಅನ್ಸ್ತು. ಮೀನು ಚೆನ್ನಾಗೈತೆ ನಂಗೆ. ತಲೆ ಮಾಂಸ ಮತ್ತೆ ಫಿಶ್ ಸಖತ್ ಇಷ್ಟ ಆಯ್ತು ನಂಗೆ. ನಂಗೂನು ಕಬಾಬ್ ಇದು ಚಿಕನ್ ಮತ್ತೆ ದೋಸೆ ಓಕೆ ಓಕೆ ಎರಡು. ಗೈಸ್ ನಾನು ಇನ್ನೇನು ತಿಂದೆ ಮುಗಿಸ್ತಾ ಇದೀನಿ ನನ್ನ ಐಟಮ್ಸ್ನ. ಕೋಬ್ರಾ ಇವಾಗ ಚಿಕನ್ ಬಿರಿಯಾನಿ ಹಾಕೊಂಡಿದ್ದಾನೆ. ಬಿರಿಯಾನಿ ಹೆಂಗೈತೆ ಕೋಬ್ರಾ? ಕೋಬ್ರಂಗ್ ನಟದ್ಬಿಡ್ತು. ಆರಾಮಾಗಿ ತಿನ್ನು ಕೋಬ್ರಾ, ಹೆದರ್ಕೋಬ್ರ. ನಾನು ನಿಜ ತಿನ್ನಲ್ಲ, ನೀನೇ ತಿನ್ನೋದು. ನಾನು ಎತ್ಕೊಳ್ಳಲ್ಲ ನಿಂದು ಊಟನ, ತಲೆ ಕೆಡಿಸ್ಕೊಡ. ಹೇಳ್ತೀವಿ ಅಣ್ಣ, ಸಾಕು ಸಾಕು ಹೇಳ್ತಾನಿರೋಣ. ನೀವು ಒಂದ್ ಸ್ವಲ್ಪ ನಿಧಾನಕ್ಕೆ ಟೈಮ್ ಕೊಟ್ರೆ ಎಲ್ಲಾನು ಹೇಳ್ತಾನೆ. ಹೆಂಗಾಯ್ತು ಕೋಬ್ರಾ ಬಿರಿಯಾನಿ? ಅರ್ಧ ಬಿರಿಯಾನಿ ತಿಂದವನೇ ಈಗ್ಲೂ ಕತ್ತಾಡಾಡ್ಸ್ತಾನೆ. ಹೇಳಲೈ ಚೆನ್ನಾಗೈತೆ ಅಂದೆ. ನಾರ್ಮಲ್ ಆಮೇಲೆ ಹೇಳೋಣಂತೆ. ಮೈದಾ ಹೋಗಿದ್ದೀರಿ ಫುಲ್ ತಿಂದ್ಮೇಲೆ ಹೇಳ್ತೀನಿ ಎನ್ನುವ. ಇನ್ನೂ ಸರಿ ತಿನ್ಕೊಬಿಡ್ತವ್ರ. ನೀನು ಸಾಕು ತಿನ್ನೋ, ಸಾಕು. ನೀನ್ ಆರ್ಡರ್ ಮಾಡೋದಲ್ಲ ನಮ್ಗೆ ತಿನ್ಸಲ್ಲ. ತಿಂತೀಯ ತಿನ್ನೋ, ಯಾರು ಆರ್ಡರ್ ಮಾಡಿದ್ರೇನು, ಖುಷಿಯಿಂದ ತಿನ್ನೋದ್ ಮುಖ್ಯ. ಬಿರಿಯಾನಿ ಜಾಸ್ತಿನೇ ಇತ್ತಲ್ವ? ಜಾಸ್ತಿನೇ ಇದ್ರ ತುಂಬಾ 2 ಪ್ಲೇಟ್ ಕೊಂಡ್ ಕೊಟ್ಟವನೆ. ನಾನು ಹಾಕೊಂಡಿದ್ದೆ, ನೀನ್ 2ನೇ ಸಲ ಹಾಕೋತಿದ್ಯ ಅಂದ್ರು ನೋಡು. ಇದೇ ಹಾಫ್ ಬಿರಿಯಾನಿ ಎಷ್ಟೈತೆ. ಬಿರಿಯಾನಿ ಜಾಸ್ತಿ. 1.5 ಪ್ಲೇಟ್ 2 ಪ್ಲೇಟ್ 3 ಜನ ತಿನ್ನೋ ಬಿರಿಯಾನಿ ಕೊಟ್ಟವ್ರೆ. ಇದು ಒಂದೇ ಬಿರಿಯಾನಿ. ಒಂದ್ ಬಿರಿಯಾನಿ ನಾರ್ಮಲ್ ಆಗಿ ತಿಂದ್ರೆ ಪಾರ್ಸಲ್ ಮಾಡ್ಸೋಣ ಇದನ್ನ. ಭೀಮನ್ಗೆ ಮಸಾಲೆದೆಲ್ಲ ಹಾಕಂಗಿಲ್ಲ ಕೋಬ್ರಾ. ಭೀಮನ್ಗೆ ಮಸಾಲೆ ಹಾಕಿದ್ರೆ ಕೂದಲು ಉದುರುತ್ತೆ, ಸ್ಕಿನ್ ಡಿಸೀಸ್ ಆಗುತ್ತೆ. ಯಾರ್ದು ಕೋಬ್ರಾ ಯಾವ್ದೋ ಯೂಟ್ಯೂಬ್ ಇನ್ಕಮ್ ನೋಡ್ತಾವ್ರೆ. ಕುಡಿಯನ್ ಕೋಬ್ರಾ ಕನ್ನಡ ಈ ಯೂಟ್ಯೂಬ್ ಇನ್ಕಮ್ ರಿವೀಲ್ ಆಯ್ತಲ್ಲ ಕೋಬ್ರಾ, ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ ಯಾರ್ದು. ಮತ್ತೆ ಇವಾಗ ನಂದ್ರಲ್ಲೂ ರಿವೀಲ್ ಮಾಡಿರೋದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇವಾಗ ನಂದು ರಿವೀಲ್ ಮಾಡವ್ರೆ. ನಾನು ಫುಲ್ ಮೇನ್ ಚಾನಲ್ ಒಂದು ವಿಡಿಯೋದಲ್ಲಿ ಫಸ್ಟ್ ಇಂದ ಕೊನೆವರೆಗೂ ಎಷ್ಟು ಬಂದೈತೆ ತೋರಿಸಿದೀನಿ ನೋಡ್ದಾ. ಅವ್ರು ಹೇಳಿರೋ ಪ್ರಕಾರ 25 ಲಕ್ಷ ಎಷ್ಟು ಹೇಳಿದ್ರು ಅನ್ಸುತ್ತೆ, ಮರ್ತೋಗಿದ್ದೀನಿ. ಬಟ್ ಅಷ್ಟೆಲ್ಲ ಬಂದಿರ್ಲಿಲ್ಲ ನಂದು. ನಾನು ಫುಲ್ ಲೈಫ್ ಟೈಮ್ ಹಾಕ್ಬಿಟ್ಟು ತೋರಿಸಿದ್ದೀನಲ್ಲ ನಂದು ಮೇನ್ ಚಾನಲ್ ಇನ್ಕಮ್ ರಿವೀಲ್ ಅಲ್ಲಿ. ನಾವು ಒಂದೊಂದ್ ವಿಡಿಯೋಗೆ ಒಂದೊಂದ್ RPM ಇರುತ್ತೆ. ಪ್ರಿಡಿಕ್ಷನ್ ಮೇಲೆ ಹಾಕ್ತಾರೆ ಇಷ್ಟು ಬಂದಿರ್ಬೋದು ಅಂತ. ಎಕ್ಸಾಕ್ಟ್ ಆಗಿ ಯಾರ ಇನ್ಕಮ್ ಕಂಡಿಡಿಯಕ್ ಆಗಲ್ಲ. ಸ್ಟುಡಿಯೋದಲ್ಲೇ ನೋಡ್ಬೇಕು ನಾವು ಲೈಫ್ ಟೈಮ್ ಹಾಕ್ಬಿಟ್ಟು. ಇವಾಗ ನೀನೇ ನಂದು ಎಷ್ಟು ವಿಡಿಯೋ ತೋರಿಸಿದ್ದೀನಿ, 1 ಲಕ್ಷ ಓಡಿರೋ ವಿಡಿಯೋಗೆ ಒಂದೇ ಅಮೌಂಟ್ ಇರುತ್ತೆ. ಎಲ್ಲಾದ್ರಲ್ಲೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. RPM ಪ್ರತಿ ವಿಡಿಯೋಗೂ ಚೇಂಜ್ ಆಗುತ್ತೆ. ಬರೀ ಜಾನರ್ ಅಂತಾನೆ ಇಲ್ಲ, ಪ್ರತಿ ವಿಡಿಯೋಗೂ RPM ಚೇಂಜ್ ಇರುತ್ತೆ. ಚಾನಲ್ ಇನ್ಕಮ್ ರಿವೀಲ್ ಮಾಡು. ಕಾರ್ ತಗೋತಾವನೆ ಕೋಬ್ರಾ. ಏನ್ ಕಾರು? ದುಡ್ಡೇ ಕಾರ್ಗೆ ಹೋದ. ಮತ್ತೆ ಅವಾಗ ಮಾಡೋದ್ಕಿಂತ ಮುಂಚೆ ನನ್ಗೆ ಹೇಳುವೆ ಏನೋ ಯೂಟ್ಯೂಬ್ ಅಲ್ಲಿ ಬರ್ತದ್ ಬಿಡೋ ಅಂತ. ಈಗ ಗೊತ್ತಾಯ್ತಾ ಯೂಟ್ಯೂಬ್ ಕಷ್ಟ? ಕೋಬ್ರಾ ಪಾಪ 1 ತಿಂಗಳಿಂದ ದುಡಿತಾವನೆ ಯೂಟ್ಯೂಬ್ ಅಲ್ಲಿ. ಇನ್ನು ಫಸ್ಟ್ ಪೇಮೆಂಟ್ ಬರಕ್ಕೆ ಇನ್ನೂ ಬೇಕು. ಫಸ್ಟ್ ಮಿನಿಮಮ್ ಪೇಮೆಂಟ್ 10,000 ರೂಪಾಯಿ ಇನ್ನೂ ರೀಚ್ ಆಗಿಲ್ಲ. ಮಾನಿಟೈಸ್ ಆಗೋ ಮುಂಚೆ ನನ್ನ ವಿಡಿಯೋ ಚೆನ್ನಾಗಿ ಓಡ್ದವ್. ಮಾನಿಟೈಸ್ ಆದ್ಮೇಲೆ ವಿಡಿಯೋನೇ ಓಡ್ತಲ್ಲ. 10,000 12,000 ಎಲ್ಲ ಅಷ್ಟು. ಅದ್ರ ಮುಂಚೆ 70,000 80,000 40,000 ಒಂಥರ ಏನೋ ಒಂಥರ ಮೂಡೇ ಹೋಗ್ಬಿಡ್ರೈತೆ ನಂಗೆ. ಆತರ ಎಲ್ಲ ಡಿಮೋಟಿವೇಟ್ ಆಗ್ಬಾರ್ದು. ನನ್ ನೋಡು, ನನ್ ಹಳೆ ವಿಡಿಯೋಸ್ ತೆಗಿ. ನಾನ್ ನೋಡ್ತಾ ಇರ್ತೀನಿ. ನನ್ ಹಳೆ ವಿಡಿಯೋಸ್ ತೋರ್ಸದ್ಮೇಲೆ ಎಷ್ಟು ಹೊಡೀತು? ಅದೇ 11,000 12,000 13,000. ನಿನ್ ನನಗಿಂತ ಮುಂದೆ ಇದೀರಾ ನೀವೆಲ್ಲ. ಎಲ್ಲಿ ನಿಮ್ಮಷ್ಟು ಬೆಳೆದಿಲ್ವಲ್ಲ. ಬೆಳಿತೀಯ, ತಿನ್ನೋ ಅನ್ನ ತಿನ್ನೋ. ಆದ್ರೂನು ಅನ್ನ ತಿನ್ನಲೇ. ಇವಾಗ ಓಡ್ತೈತಲ್ಲ ಅನ್ನ ತಿನ್ನೋ.
ಇನ್ನೊಂದ್ ಹಾಕೋರು ಓ ಅದನ್ನೇ ಹೇಳಿದ್ದು ನೋಡು. ನನ್ನ ಇನ್ಕಮ್ ರಿವೀಲು. ಇವ್ರು ಇನ್ನೊಂದ್ ಪಾಯಿಂಟ್ ಏನ್ ಹೇಳೋರು ಗೊತ್ತಾ, ಆರ್ ಕಂಟೆಂಟ್ ಅಡ್ವರ್ಟೈಸರ್ಸ್ಗೆ ಅಷ್ಟು ಫ್ರೆಂಡ್ಲಿ ಇರಲ್ಲ, RPM ಕಮ್ಮಿ ಇರುತ್ತೆ ಅಂತ ಹೇಳೋರೆ. ಆದ್ರೆ ಮ್ಯಾಟ್ರ್ ಏನ್ ಗೊತ್ತಾ, ಕಂಟೆಂಟ್ಗೆನೆ ಅಡ್ವರ್ಟೈಸರ್ಸ್ ಫ್ರೆಂಡ್ಲಿ. ಕಂಟೆಂಟ್ ಜಾಸ್ತಿ ಲೆಂತ್ ಇರುತ್ತಲ್ವಾ, ಕಂಟೆಂಟ್ ಅಲ್ಲೇ ನಮ್ದು RPM ಜಾಸ್ತಿ ಇರೋದು. ಅದು ಅವ್ರು ಉಲ್ಟಾ ಹೇಳೋರೆ. ಹೆಂಗಿದ್ಯಾ ಚಡ್ಡಿ ಹಾಕೊಂಡು ಅದು ವಿಡಿಯೋಗೆ ಹಾಕಿದ್ದು. ಇವರು 1,000 ವ್ಯೂಸ್ಗೆ ಎಷ್ಟು ತೋರ್ಸೋರೆ, 45-65. ಇದು ಒಂದೊಂದ್ರಲ್ಲಿ ಬೇಕಾದ್ರೆ 100 ಇರುತ್ತೆ ಕೊಬ್ರ 1,000 ವ್ಯೂಸ್ಗೆ. ಇನ್ನೊಂದೊಂದ್ರಲ್ಲಿ ಬರೀ 17-15 ಎಲ್ಲ ಇರೋದ್ ನೋಡಿದೀನಿ. 45 ಮಿನಿಮಮ್ ಹಾಕೋರಲ್ವಾ, 45 ಮಿನಿಮಮ್ ಯಾವ್ದೇ ಕಾರಣಕ್ಕೂ ಬರಲ್ಲ. ಈಗ ನಾವು ಡೈಲಿ ಲಾಗ್ ಮಾಡ್ತಿದ್ವಲ್ಲ, 1,000 ವ್ಯೂಸ್ಗೆ ನನ್ ಪ್ರಕಾರ 16, 17, 20, 25. ಇವಾಗ ಜಾಸ್ತಿ ಲೆಂತ್ ಇದ್ದು ಜಾಸ್ತಿ ಡ್ಯೂರೇಷನ್ ನೋಡಿದ್ರೆ 40-45 ಬರ್ಬೋದು. 100 ಎಲ್ಲ ಯಾವ್ದ್ರಲ್ಲಿ ಬಂದೈತೆ ಗೊತ್ತಾ, ವೈರಲ್ ಆಗಿರುತ್ತೆ ನೋಡು ನನ್ನ ವಿಡಿಯೋಸ್. ನಾನು ಮಂಗಳಮುಖಿ ಆದೆ ಅಂತ ಒಂದ್ ವಿಡಿಯೋ ಮಾಡಿದಿರಲ್ಲ, ಅದು ಬೆಕ್ಕರ್ ಆದೆ ಅಂತ 24 hours ಬೆಕ್ಕರ್ ಚಾಲೆಂಜ್ 1 ಮಿಲಿಯನ್ ಓಡೈತ್ ನೋಡು. ಅದ್ರಲ್ಲಿ RPM ಜಾಸ್ತಿ ಇರುತ್ತೆ, ಇದೆಲ್ಲ ಕಮ್ಮಿ. ಜಾಸ್ತಿ ಅಂದ್ರೆ ಮೆಜೆಸ್ಟಿಕ್ ಓಡಿರೋದು. ಅದು ಮೆಜೆಸ್ಟಿಕ್ 18+ ಅದ್ರಲ್ಲಿ ರೆವೆನ್ಯೂನೇ ಇಲ್ಲ. ಅದು ಎಷ್ಟು 8 ಮಿಲಿಯನ್ 6 ಮಿಲಿಯನ್ ಅದು 18+ ಕಂಟೆಂಟ್. ಅದು ಲಿಮಿಟೆಡ್ $10 ಬಂದಿರುತ್ತೆ, ಅದಕ್ಕೆ ರೆವೆನ್ಯೂ ಬರಲ್ಲ. ಹೌದಾ? ಇವಾಗ ಇವರು ಟೋಟಲ್ ವ್ಯೂಸ್ ಮತ್ತೆ ಟೋಟಲ್ ಲೆಕ್ಕಾಚಾರ ಹಾಕ್ತಾರಲ್ಲೋ. ಎಷ್ಟು ಹೇಳಿರೋ ಇರೋ ಒಂದ್ ನಿಮಿಷ. ಇವ್ರು ಯಾವ ತರ ಅಂದ್ರೆ 135 ವಿಡಿಯೋಸ್ ಮಾಡಿದೀನಿ. 135 ವಿಡಿಯೋಸ್ಗೆ ಟೋಟಲ್ ವ್ಯೂಸ್ ಎಷ್ಟು ಬಂದೈತೆ ಅಂತ ಲೆಕ್ಕ ಹಾಕ್ತಾರಲ್ವಾ. ಇರೋ ಇವ್ರು ಲೆಕ್ಕ ಹಾಕೋದು ಯಾವ ರೀತಿ ತಪ್ಪಾಗುತ್ತೆ ಅಂದ್ರೆ, ಕೆಲವು ವಿಡಿಯೋಗಳು $10 ಬಂದಿರುತ್ತೆ. ನನ್ನ ಚಾನಲ್ ಅಲ್ಲಿ ಮೆಜೆಸ್ಟಿಕ್ 3 ವಿಡಿಯೋ $10, ಅದು ಮಿಲಿಯನ್ ಓಡೈತೆ. ಆ ಮಿಲಿಯನ್ದೆಲ್ಲ ರೆವೆನ್ಯೂ ಕಮ್ಮಿ ಮಾಡ್ಬೇಕು. ಟೋಟಲ್ ಅಂದ್ರೆ ನಿಮ್ದು ಮಾನಿಟೈಸ್ ಆಗೋ ಮುಂಚೆ ಅವೆಲ್ಲ ಮಾನಿಟೈಸೇಷನ್ ಒಂದ್ ವರ್ಷ, ಅರ್ಥ ಆಯ್ತಾ? ನಂದು ಮಾನಿಟೈಸೇಷನ್ ಆಗಿರೋದು 1 ವರ್ಷ ಆದ್ಮೇಲೆ, ಅರ್ಥ ಆಯ್ತಾ? 1 ವರ್ಷಕ್ ಮುಂಚೆ ನಾನು ಎಷ್ಟು ವಿಡಿಯೋ ಮಾಡಿದೀನಿ, ಬೇಜಾರು ಮಾಡಿದ್ಯಾ? 1 ವರ್ಷ ಆದ್ಮೇಲೆ ನನ್ ಫಸ್ಟ್ ಪೇಮೆಂಟ್ ಬಂದಿರೋದು 1 ವರ್ಷ ಆದ್ಮೇಲೆ. ಆ 1 ವರ್ಷದ ಹಿಂದೆ ಇದು ವ್ಯೂಸ್ ಎಲ್ಲಾನು ಮೈನಸ್ ಮಾಡ್ಬೇಕು. ಅದೇ ನಾನು ಅದೇ ಹೇಳಿದ್ದು, ನನ್ನವರ 4 ವಿಡಿಯೋಗೆ ಮಾನಿಟೈಸ್ ಆಗೈತೆ ನಿಂದು. ನಂದೊಂದು 50 ವಿಡಿಯೋ ಮೇಲಾಗೈತೆ ಮಾನಿಟೈಸೇಷನ್ ಆಗಕ್ಕೆ. ಅದೇ ನಾನು ಇದೆಲ್ಲ ಲೆಸ್ ಮಾಡಿದ್ರೆ ಅದಕ್ಕೆ ಹೇಳ್ತಿರೋದು ನಿನ್ಗೆ, ಯಾರ್ದೇ ನಾನೇ ಯೂಟ್ಯೂಬರ್ ಆಗಿ ನನಗೆ ಎಲ್ಲ ಗೊತ್ತಿದ್ರು ಇನ್ನೊಬ್ರು ಚಾನಲ್ ಅಲ್ಲಿ ಇಷ್ಟು ದುಡ್ದವ್ರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅವ್ರದ್ದೇ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಕರೆಕ್ಟ್ ಆಗಿ ಗೊತ್ತಾಗೋದು. ಒಂದ್ ಪ್ರಿಡಿಕ್ಷನ್ ಮಾಡ್ಬೋದು ಅಷ್ಟೇ. ಒಬ್ರ 1.25 ಗಂಟೆಯಿಂದ ಊಟ ಮಾಡ್ತಾವನೆ. 1.25 ಗಂಟೆ ಮೇಲಾಯ್ತು, ತಂದು ಕೊಟ್ಟ ಮೇಲೆ. ನೀನ್ ಬಿಟ್ಟಿರೋದಲ್ಲ, ನಾನ್ ಬಿಟ್ಟಿರೋದಲ್ಲ, ನೀನ್ ತಿನ್ಲಿ ಅಂತ ಆರ್ಡರ್ ಮಾಡಿ ನಾನೇ ಹೇಳ್ಬಿಟ್ನ ಎಲ್ಲಾನು ತಿನ್ಬಿಡ್ತೀನಿ ನಾನು ಅಂತ. ನಿಧಾನ ತಿನ್ನಕ್ಕೊಬ್ರ ಹೇಳಿದ್ ಅಷ್ಟೇ. 1.25 ಗಂಟೆ ಆಯ್ತು ಅಂತ. ನಾನೇನ್ ಸ್ಪೀಡಾಗಿ ತಿನ್ನೋ ಒಂದಿಲ್ಲ, ಯಾವ್ದು ಉಳಿಬಾರ್ದಷ್ಟೇ. ಖಾಲಿ ಮಾಡ್ತಾ ಎಲ್ಲ ಖಾಲಿ. ನಾನ್ ನೋಡಿ ಎಷ್ಟು ಮೂಳೆ ಹಾಕಿದೀನಿ ಎಲ್ಲ ನಾನು ತಿಂದು. ನೀನ್ ಅರ್ಧ ಮೂಳೆ ನಾನು ವಿಡಿಯೋ ಮಾಡ್ಕೊಂಡು ಸ್ಪೀಡಾಗಿ ತಿಂತೀನಿ. ನೀನು ವಿಡಿಯೋ ಆನ್ ಮಾಡೋರು ಮಾತಾಡಲ್ಲ, ಆದ್ರೂ ನಿಧಾನಕ್ಕೆ ತಿಂತೀಯ. ಇದೊಂಥರ ಅನ್ಲಿಮಿಟೆಡ್ ಊಟ ತಿಂದಂಗೆ ಆಗ್ಲಿಲ್ಲ ನಿನ್ಗೆ? ಆಗ್ಲಿಲ್ಲ ಗೈಸ್. ನೆಕ್ಸ್ಟ್ ಇನ್ನೊಂದು ಅನ್ಲಿಮಿಟೆಡ್ ಹೋಟೆಲ್ಗೆ ಹೋಗ್ಬಿಟ್ಟು ತಿಂತೀವಿ. ಅವತ್ತು ಬಿಸಿಲ್ ತಿಂದ್ರು ಅಷ್ಟು ತಿಂದಿದೀವಿ. ನೆಕ್ಸ್ಟ್ ದಿನ ಫ್ರೀಯಾಗೆ, ನೆಕ್ಸ್ಟ್ ಟೈಮ್ ಹೋದಾಗ ಅನ್ಲಿಮಿಟೆಡ್ ಮೀಲ್ಸ್ಗೆ ಫ್ರೀಯಾಗಿ ಹೋಗ್ಬಿಟ್ಟು ತಿಂತೀವಿ. ಏನ್ಕೊಬ್ರ 1 ಅವರ್ ಮುಂಚೆ ಹೋಯ್ತೀವಿ ಊಟ ಟೈಮ್. ಗೈಸ್ ನಮ್ಮ ಬಿಲ್ಲು 825 rupees ಆಗಿತ್ತು, ಪೇ ಮಾಡಿದೆ ಇವಾಗ. ಚೆನ್ನಾಗಿತ್ತು ಅಣ್ಣ, ಎಲ್ಲ ಐಟಮ್ ಚೆನ್ನಾಗಿತ್ತು. ಇದೊಂದು ಯಾವ್ದು ಕೈಮಾ ಫ್ರೈ ಒಂಚೂರು ಎಗ್ ಬುರ್ಜಿ ತರ ಇತ್ತು, ಒಂದ್ ಸ್ವಲ್ಪ ಮಸಾಲೆ ಹೆಂಗೆ. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಮಸಾಲೆ ಜಾಸ್ತಿ ಆಗ್ಬಿಟ್ಟಿದೆ. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ ಐಟಮ್, ಬೇರೆವೆಲ್ಲ ಇಷ್ಟ ಆಯ್ತು. ಅದೊಂದು ಕೈಮಾ ಫ್ರೈ ಒಂದು ಮಸಾಲೆ ತರ ಇತ್ತು. ಅದೇ ಚಪಾತಿ ಜೊತೆ ತಿನ್ಬೇಕನ್ಸುತ್ತೆ ಅದು. ನಾರ್ಮಲ್ ತಿನ್ನಕ್ಕೆ ಅಂತ ತಗೊಂಡಿದ್ದೆ, ಮಸಾಲೆ ತರ ಅನ್ಸುತ್ತೆ ನಮ್ಗೆ. ಸರಿ ಅಣ್ಣ, ಆಯ್ತು. ಗೈಸ್ ನಮ್ಮ ಮನೇಲಿ ಕೊಬ್ಬರಿನ ವಿಡಿಯೋ ಹಾಕ್ಬಿಟ್ಟು ನೋಡ್ತಾ ಇದೀನಿ. ಏನಪ್ಪ ಕೊಬ್ರ, ಟಿವಿಲೆಲ್ಲ ಕೊಬ್ರನ್ ಚಾನಲ್ ಅಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿರೋ ವಿಡಿಯೋ ಹಾಕೊಂಡ್ ಗೈಸ್. ಟಿಕೆಟ್ ತೋರಿಸ್ತಾವ್ ನೋಡಿ. ನೋಡಿಲ್ಲ ಅಂದ್ರೆ ಅವ್ನ ಚಾನಲ್ ಅಲ್ಲಿ ನೋಡಿ, ಬ್ಲ್ಯಾಕ್ ಕೋಬ್ರಾ ಅಂತ ಸರ್ಚ್ ಮಾಡ್ಬಿಟ್ಟು. ಗೈಸ್ ಭೀಮಾ ನೋಡಿ ಕೋಬ್ರನ್ಗೆ ನಿಮಿಷ ಕೊಡ್ತಾವ. ಭೀಮಾ ಅಟ್ಯಾಕ್ ಮಾಡೋಕ್, ಕೋಬ್ರಾ ಅಟ್ಯಾಕ್ ಮಾಡೋ. ಅದ್ ಮಾಡಲ್ಲ ಕಣ.
ಕೊಡ್ಲಿಲ್ವಾ ಬೈಗೆ ಮಡಿಕೋ ಅಂತ ಅದ್ನ ಬಾಲ ಬಾಲ ನೋಡಿ ಹೆಂಗ ಅನ್ಸ್ತದೆ ಬಿಡ ಹೋಗ್ ತಗೊಂಬ ಹಸಿ ಹಸಿ ಅದೆಲ್ಲ ಚಿಕ್ಕದ್ರಲ್ಲಿ ನಾನ್ ಕಲ್ಸಿದ ಬುದ್ಧಿ ಬಿಡು ಇಲ್ಲಿಗ್ ಬಾ ಕೊಡಲ್ಲ ಇಲ್ಲಿಗ್ ಬಾರ ಹಾ ಬೈಲಿಗೆ ಕೊಡು ನೋಡುವ ನೀನ ಬಾರಲೇ ಇಲ್ಲಿಗೆ ಹತ್ತು ಮೇಕೆ ಈಸ್ಕೊಳ್ಳ ನೋಡುವ 10 ಮೇಕೆ ಹಾ ಕೊಡು ಹಿಂಗೆ ಹಿಂಗೆ ವಾ ಇನ್ನೂ ಹಾಕಿಲ್ಲ ನಾನು ಓ ಇಲ್ಲೇ ಬಿದ್ದಾಯ್ತು ನಾನು ಮತ್ತೆ ಕೋಬ್ರಾ ಡಿ ಬಾಸ್ ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ ನ ನೋಡ್ತಿದೀವಿ ಇಬ್ರು ಕುತ್ಕೊಂಡು. ಡಿ ಬಾಸ್ ಫ್ಯಾನ್ಸ್ ಯಾರ್ಯಾರು ನೋಡ್ತಿದ್ರೆ ಎಲ್ರು ಕಮೆಂಟ್ ಅಲ್ಲಿ ಡಿ ಬಾಸ್ ಅಂತ ಹಾಕಿ ಗೈಸ್. ಪಕ್ಕದಲ್ಲಿ ಕೋಬ್ರಾ ಅಂತಾನು ಹಾಕಿ ಕೋಬ್ರಾ ಅಂತ ಹಾಕ್ಬಿಡಿ, ಬರೀ ಡಿ ಬಾಸ್ ಅಂತ ಹಾಕಿ ಸಾಕು. ನಿನ್ನ ಯಾಕೆ ಹಾಕ್ಬೇಕು ಮಧ್ಯ ಆರ್ಟ್ ಸಿಂಬಲ್ ಕೋಬ್ರಾ. ನಾನ್ ಡಿ ಬಾಸ್ ಅಭಿಮಾನಿ ಅದಕ್ಕೆ. ನಾವು ಡಿ ಬಾಸ್ ಅಭಿಮಾನಿಗಳೇ ಕಣ. ನೋಡಲಿ ಗೊತ್ತದ ಡಿ ಬಾಸ್ ಅಂತ ಮಾತ್ರ ಹಾಕಿ ಕೋಬ್ರಾ ಮಧ್ಯ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ಟು ಡಿ ಬಾಸ್ ಮತ್ತೆ ಕೋಬ್ರಾ ಅಂತ ಆರ್ಟ್ ಸಿಂಬಲ್ ಹಾಕು ಗೈಸ್. ಕೋಬ್ರಂಗೆ ವಿಲೇಜ್ ಕುಕಿಂಗ್ ಚಾನಲ್ದು ಚಿಕನ್ ತಿನ್ನ ತೋರಿಸ್ತಾ ಇದೀನಿ. ಈಗ ತಾನೇ ತಿನ್ಕೊ ಬಂದಿದ್ರು ಮಂಕಾಯ್ತವನೆ. ತಿನ್ಬೇಕು ಅನ್ಸ್ತಾಯ್ತಾ ಕೋಬ್ರಾ? ಅಲ್ಲ ಅದ್ ನೋಡೋ ಹೆಂಗ್ ತಿರ್ಗಾ ತಿನ್ಬೇಕು ಅನ್ಸ್ತಾಯ್ತಾ? ಸಂಜೆ ಅಲ್ಲಿ ನೋಡು ಅದ್ ಹೆಂಗ್ ಮಾಡೋರು ಅವರು. ನಾವು ಈ ತರ ಕುಕಿಂಗ್ ಮಾಡೋಣ ನೋಡಿ ಹೆಂಗ್ ತಿಂತವ್ರು ಗೈಸ್. ಕೋಬ್ರಾ ಇವಾಗ ಮಸೂಳೆ ತಿನ್ಬೇಕಂತೆ. ಮಸೂಳೆ ತಿನ್ನು ಇರ ಕೋಬ್ರಾ ನಾವೆಲ್ಲ ತಿನ್ನ ಮಸೂಳೆ ಇದ್ ತಿನ್ನು, ಕಾಲ್ ತಿನ್ನು. ಸರಿಯಾದ ಮಗ. ಮಸೂಳೆ ಅವನಾರ ತಿಂತಾನ. ಮನೇಲಿ ಕೋಬ್ರಾ ಎಷ್ಟನೇ ಬ್ಯಾಚ್ ಗೊತ್ತಾ ಇದು ಮರಿಗಳಾಗಿರೋದು. ಇವನ್ ಬೇರೆ ಕೋಬ್ರಾ ಇಲ್ಲೊಂದ್ ಗೂಡು ಐತ್ ನೋಡು, ಈ ದೊಡ್ಡ ಗೂಡು. ಮತ್ತೆ ಈ ಕಡೆ ಒಂದಿತ್ತು ಅವಾಗ, ಇಲ್ಲಿ ಈಗ್ಲೂ ಐತ್ ನೋಡು ಮೇಲೆ. ನಾನ್ ನೋಡ್ದಂಗೆ ಒಂದ್ 4 ಮರಿ, ಒಂದ್ 3 ಬ್ಯಾಚ್ ಮರಿ ಆಗವೆ. ಕಚ್ಚದ್ನೆ ಕಚ್ಚಿದಲ್ಲ ಕಣ, ನೆಕ್ಕಿದಷ್ಟೆ, ಕಚ್ಚಲ್ಲ ಹಂಗಲ್ಲ. ಹೊಡಿತ್ಯಾ? ಕಚ್ಚ ಕಚ್ಚ ಭೀಮಾ ಕಚ್ಚ. ಅಟ್ಯಾಕ್ ಕಾಮ್ ಕಾಮ್ ಅಟ್ಯಾಕ್ ಅಟ್ಯಾಕ್. ಅಮ್ಮ ಇದೇ ಒಂಥರ ಡಿಫ್ರೆಂಟ್ ಅಕ್ಕಿ ಕಣೆ. ಇದು ಫಸ್ಟ್ ಟೈಮ್ ಮರಿ ಹಾಕಿರೋದಿಲ್ಲಿ. ಇದು ಬೇರೆ ತರ ಮರ್ಕುಟ್ಕುತ್ ತರ ಐತೆ. ಅಲ್ಲಿ ಅದ್ ನೋಡು, ನಾವು ಇಲ್ಲಿ ಹತ್ರಕ್ ಬಂದು ಅನ್ಬಿಟ್ಟು ಬಂದು ಸೈಡ್ ಹೋಗು. ನೋಡ್ತಾವೆ ಮರಿಗೆ ಏನಾರು ಮಾಡ್ಬಿಡ್ತೀವಿ ಅಂತ. ಇಲ್ಲಿ ಇಲ್ಲ ಐತ್ ಕೋಬ್ರಾ, ಇಲ್ಲಿ ಈ ಗೂಡಲ್ಲ ಐತೆ. ಅಳ್ಳಾಡ್ಸ್ಬೇಡ, ಈ ಗೂಡಲ್ಲ ಐತೆ ಒಳಗಡೆ ಅರ್ಧ ಗೂಡು. ನೋವು ಹೆಂಗ್ ಬತ್ತು ನೋಡು ಕೋಬ್ರಾ. ಅವ್ವ ನಾವ್ ಒಂದ್ಸಲ ತೋರ್ಸೋಣ ಅಂತ ನಿಮ್ಗೆ ಮಾಡ್ತಿರೋದು ಅಷ್ಟೇ ಪಾಪ. ನಾವು ಯಾವತ್ತೂ ಡಿಸ್ಟರ್ಬೇ ಮಾಡಲ್ಲ, ಏನು ಮಾಡಲ್ಲ. ನಾವೇನೋ ಮಾಡ್ಬಿಡ್ತೀವಿ ಅನ್ಕೊ ಎದ್ರಕೊಬಿಟ್ಟೈತೆ. ಇದು ಸಖತ್ತಾಗೈತೆ ನೋಡು ಕೋಬ್ರಾ. ಈ ಥರದ ಅಕ್ಕಿ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದೆ. ಅದಕ್ಕೆ ಪಾಪ ಭಯ ಆಯ್ತೈತೆ, ಏನಾದ್ರು ಮಾಡ್ಬಿಡ್ತಾರೆ ಮರಿನಾ ಅಂತ. ನಾವೇನು ಮಾಡಲ್ಲ, ಎದ್ರಕೋಬೇಡ. ಗೈಸ್ ಇಲ್ಲ ಐತೆ ನೋಡಿ ಸಣ್ಣ ಮರಿ, ಚಿಕ್ಕದು ಒಂದೇ ಒಂದು ಐತೆ ಕೋಬ್ರಾ. ಮರಿ ಹೆಂಗೈತೆ ಇದ್ರ ಒಳಗಡೆ ಗೂಡೊಳಗಿರೋದು. ನಾನು ಹತ್ಬಿಟ್ಟು ನೋಡಿದೆ ಅಷ್ಟೇ, ನಾವೇನು ಡಿಸ್ಟರ್ಬ್ ಮಾಡಲ್ಲ. ಅದಕ್ಕೆ ಒಂದ್ಸಲ ತೋರ್ಸೋಣ ಅಂದ್ಬಿಟ್ಟು ತೋರಿಸಿದ್ದು. ಪಾಪ ಅದ್ರ ಅಮ್ಮ ಗಾಬರಿ ಆಗ್ತೈತೆ. ಅವಾಗ ಚಿಕ್ಕದ್ರಲ್ಲಿ ಗೊತ್ತಾಯ್ತು ನೀವು ಕೋಬ್ರಾ. ನನಗೆ ಇದೇ ಥರ ಗಿಡ ಹಿಂದೆಗಡೆ ಹಾಕಿದ್ದು, ಆ ಕಡೆ ಸೈಡು ಏಣಿ ಹಾಕ್ಬಿಟ್ಟು ಹಿಡಿಯುವ ಅಕ್ಕಿನ ಅಂದ್ಬಿಟ್ಟು ಹತ್ಬಿಟ್ಟು ಗೂಡು ಕೈ ಹಾಕ್ಬಿಟ್ಟಾಕೋಣ. 3 ಅಕ್ಕಿ ದೊಡ್ಡ ಸಿಕ್ಬಿಟ್ಟಿದ್ದ ಕೈಗೆ. 3 ಹಂಗೆ ಹಿಡ್ಕೊಂಡು ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಗಳಿದ್ರು ಅವಾಗ ಚಿಕ್ಕ ವಯಸ್ಸಲ್ಲಿ. ಅವ್ರು ಒಂದು ಬೋನ್ ಮಾಡ್ಕೊಂಡಿದ್ದೋ. ಮಿಕ್ಸಿ ಬಂದಿತ್ತು ಯಾರ್ದೋ ಮನೆಗೆ. ಆ ಮಿಕ್ಸಿ ಬಂದಿರೋ ಇದರಲ್ಲಿ ಬಾಕ್ಸಲ್ಲಿ ಕಿಟಕಿ ಥರ ಎಲ್ಲ ಮಾಡಿ ಗೂಡು ಥರ ಮಾಡಿಬಿಟ್ಟು ಅದ್ರೊಳಗೆ ಬಿಟ್ಟಿದ್ದು. ಚಿಕ್ಕದ್ರಲ್ಲಿ ಹಂಗೆಲ್ಲ ಮಾಡೋದು, ಹಂಗೆಲ್ಲ ಮಾಡಬಾರ್ದು. ಅದ್ರ ಪಾಡಿಗೆ ಹೋಗ್ಬಿಟ್ಟು ನನಗೇನು ಗೊತ್ತು, ಚಿಕ್ಕ ವಯಸ್ಸಲ್ಲಿ ಗೊತ್ತಿರೋಲ್ಲ. ಆದ್ರೂ ನೋಡಿ ಮನಿ ಪ್ಲಾಂಟ್ ಒಳಗೆ ಅಕ್ಕಿ ಗೂಡಿರೋದು ಗೊತ್ತೇ ಆಗಲ್ಲ ಅಲ್ವಾ? ಅಕಸ್ಮಾತ್ ಅವೆಲ್ಲ ಬರಲ್ಲ ಕೋಬ್ರಾ, ಯಾವತ್ತೂ ಬಂದಿಲ್ಲ ಅಷ್ಟು ವರ್ಷದಲ್ಲಿ. ಈ ಮನಿ ಪ್ಲಾಂಟ್ ಹಾಕೊಂದು 7-8 ವರ್ಷ ಆಗಿಲ್ಲ ರೇವಾ, ಇನ್ನೂ ಜಾಸ್ತಿ ಆಗೈತೆ ಅನ್ಸುತ್ತೆ.
ಈ ಥರದ್ದು ಫಸ್ಟ್ ಟೈಮ್ ಕಟ್ಟಿರೋದು ನಮ್ಮ ಮನೇಲಿ. ಇನ್ನೊಂದು ಗುಬ್ಬಚ್ಚಿ ಥರ ಬರ್ತಿದ್ವಲ್ಲ ಅದು ಕಟ್ಟುವ ಯಾವಾಗಲೂ. ಇದು ಫಸ್ಟ್ ಟೈಮ್ ಇದು ಕಟ್ಟಿರೋದು ಇದು ಇಲ್ಲಿ. ಅಲ್ಲಿ ನೋಡಿ ಗಂಡ ಹೆಂಡತಿ ಎರಡು ನಿಂತು ಕುತ್ಕೊಂಡು ನೋಡ್ತಾವಲ್ಲಿ ವೈರಲ್ಲಿ. ಎಷ್ಟು ಚೆನ್ನಾಗವ ನೋಡಿ ಅಕ್ಕಿಗಳು. ಎರಡು ಅಲ್ಲೇ ಕುತ್ಕೊಂಡು ನೋಡ್ತಾ ಕಣೆ ಅವ. ನಡಿಯ ಭೀಮಾ, ಅಕ್ಕಿಗೆ ಏನಾರು ಮಾಡಿದ್ರೆ ಕಚ್ಬಿಡ್ತೀನಿ. ಗೈಸ್, ನನ್ನ ಗಾಡಿ ಕೋಬ್ರನ ಹತ್ರನೇ ಇತ್ತು ಅವತ್ತಿಂದ. ಪಾಪ ಅದೆಷ್ಟು ಹಿಂಸೆ ಕೊಟ್ಟು ನಾವು ಅಂದ್ರೆ ನಿನ್ ಜೊತೆ ಇತ್ತಲ್ಲ ಭಯ ಬಿದ್ದಿರುತ್ತೆ ಅಂತ ಹೇಳಿದ್ರು. ನೈಟ್ ಟೈಮ್ ಭಯ ಆಗಲ್ವಾ? ಕೋಬ್ರನ್ನ ಇವಾಗ ಅವ್ರ ಊರಿಗೆ ಡ್ರಾಪ್ ಮಾಡ್ಬಿಟ್ಟು ವಾಪಸ್ ನಾನು ನೋಡ್ತಾ ಇದ್ದೀನಿ. ಬರೋದಾ ಕೋಬ್ರ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.